ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಣವನ್ನು ಈಸಿಯಾಗಿ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಜೊತೆಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ವಿಡಿಯೋ ಮುಖಾಂತರ ಇವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹೇಗೆ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಬೆಳ್ಳಿ ಬೌಲ್. ನಿಮ್ಮಲ್ಲಿ ಬೆಳ್ಳಿ ಬೌಲೇ ಇರಬೇಕು ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ. ಅದು ಯಾವುದೇ ಆದರೂ ಬೆಳ್ಳಿ ಒಂದು ಬೌಲನ್ನು ತಗೊಳ್ಳಿ, ಒಂದು ಚಿಕ್ಕ ಬೌಲನ್ನು ತಗೊಳ್ಳಿ. ಜೊತೆಗೆ ಒಂದು 4-5 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಕರಿ ಎಳ್ಳು ಅಂತೀವಲ್ವ, ಕಪ್ಪು ಎಳ್ಳು, ಜೊತೆಗೆ ಕರ್ಪೂರ, ಪಚ್ಚೆ ಕರ್ಪೂರ ಸ್ವಲ್ಪ, ಮತ್ತು 5 ಏಲಕ್ಕಿ ಬೇಕಾಗಿದೆ, ಮತ್ತು 5 ಹೂವು ಇರೋ ಒಂದು ಲವಂಗ. ಇಷ್ಟು ಈ ಒಂದು ಪ್ರಕ್ರಿಯೆಗೆ ಬೇಕು. ಇದನ್ನು ಏನು ಮಾಡಬೇಕು, ಯಾವ ರೀತಿ ತಿಲಕಧಾರಣೆ ಮಾಡಿದ್ರೆ ನಮಗೆ ಹಣ ಬೇಗ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಾನು ಹೇಗೆ ಮಾಡಬೇಕು ಅನ್ನೋದು ಇವಾಗ ನೋಡೇ ಬಿಡೋಣ. ಸೊ ಮೊದಲಿಗೆ ಈ ಒಂದು ಬೆಳ್ಳಿ ಬೌಲಿಗೆ ಇವನ್ನೆಲ್ಲ ಆ್ಯಡ್ ಮಾಡಬೇಕು. ಕರ್ಪೂರವನ್ನು 1-2 ಬೇಸಿಗೆ ತಗೊಳ್ಳಿ, ಯಾಕಂದರೆ ಅದನ್ನು ನಾವು ಬರ್ನ್ ಮಾಡಬೇಕಾಗುತ್ತೆ ಇವಾಗ. ಹಾಗಾಗಿ ಮತ್ತು ಅದ್ರ ಮೇಲೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ತುಪ್ಪವನ್ನು ಸ್ವಲ್ಪ ಆ್ಯಡ್ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು, ಅಂಟ್ಕೊತಾ ಇದೆ. ಈ ರೀತಿ ಅದು ಫುಲ್ಲು ಸುತ್ತಬೇಕು. ಇದು ಫುಲ್ಲು ಭಸ್ಮ ಆಗುವಾಗ, ಫುಲ್ ಅಂಟ್ಕೊಂಡ್ಮೇಲೆ ನಾವು ಎಳ್ಳೇನು ಎತ್ಕೊಂಡಿದ್ವಿ, ಕರಿ ಎಳ್ಳು, ಅದನ್ನು ಸಹ 1 ಸ್ಪೂನ್ ಅಷ್ಟಕ್ಕೆ ಇದಕ್ಕೆ ಹಾಕಬೇಕು. ಬೆಳ್ಳಿ ಬೌಲೆ ತಗೊಬೇಕು. ಇದು 41 ದಿನ ನೀವು ತಿಲಕಧಾರಣೆ ಮಾಡೋದ್ರಿಂದ ಲಕ್ಷ್ಮಿ ಅನ್ನೋದು ಬೇಗ ಅಟ್ರಾಕ್ಟ್ ಆಗುತ್ತೆ. ಇದನ್ನು ಮಾಡೋವಾಗ ಹುಷಾರಾಗಿ ಮಾಡಿ, ಎಚ್ಚರಿಕೆ ವಹಿಸಬೇಕು. ಬೆಳ್ಳಿನೇ ಯಾಕೆ ತಗೊಬೇಕು ಅಂದರೆ ಇಲ್ಲಿ ಲಕ್ಷ್ಮಿ ಬೇಗ ಅಟ್ರಾಕ್ಟ್ ಆಗ್ತಾಳೆ. ಲಕ್ಷ್ಮಿ ಬೇಗ ಅಟ್ರಾಕ್ಟ್ ಆಗೋಕ್ಕೆ ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಎಲ್ಲ ನೀಟಾಗಿ ಸುಡ್ತಾ ಇದೆ. ಈಗ ಸುಡುವಾಗ 1 ಸ್ಪೂನಷ್ಟು ಕರಿ ಎಳ್ಳು ತಗೋಬೇಕು. ನಮಗೆ ಶನಿ ಪ್ರಭಾವ ಅನ್ನೋದು ಕಡಿಮೆ ಆಗಿ ಕಾರ್ಯರೂಪ ತಾಳಕ್ಕೆ ಶನಿ ದೇವರು ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಕರಿ ಎಳ್ಳು ಸುಟ್ಬಿಟ್ಟು ನಾವು ಅದನ್ನು ತಿಲಕಧಾರಣೆ, ಇದೆಲ್ಲ ಭಸ್ಮ ಆದ ತಕ್ಷಣ ನಮಗೆ ಕಪ್ಪುಗೆ ಆಗುತ್ತೆ ಅಲ್ವಾ. ಈ ಒಂದನ್ನು ನಾವು ತಿಲಕಧಾರಣೆ ಮಾಡೋದ್ರಿಂದ ಲಕ್ಷ್ಮಿ ಅನ್ನೋದು ಬೇಗ ಹೊಲಿತಾಳೆ. ಎಷ್ಟು ದಿವಸ ಈ ಒಂದು ತಿಲಕಧಾರಣೆ ಮಾಡಬೇಕು ಅಂದರೆ 41 ದಿನ ಈ ಒಂದು ತಿಲಕಧಾರಣೆ ಮಾಡಬೇಕು. ನೀವು ಪ್ರತಿದಿನ ಸ್ನಾನವನ್ನು ಆಚರಿಸ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ದೇವರ ಹತ್ರ ಭಕ್ತಿ ಶ್ರದ್ಧೆಯಿಂದ ಇದನ್ನು ಬೇಕಾದರೆ ನೀವು ಲಕ್ಷ್ಮಿ ಒಂದು ಫೋಟೋವನ್ನು ಇಟ್ಟುಬಿಟ್ಟು ಅದ್ರ ಮುಂದುಗಡೆ ಬೇಕಿದ್ರೂ ಮಾಡ್ಬೋದು. ಚಿಕ್ಕದಾಗಿ ನಾವು ಹೋಮವನ್ನು ಮಾಡ್ದಂಗೆ ಇದು ಲೆಕ್ಕ. ಓಕೆ, ಈ ರೀತಿ ಒಂದು ಚಿಕ್ಕ ಬೌಲ್ನ ತಗೊಂಡು, ಬೆಳ್ಳಿ ಬೌಲ್ ತಗೊಂಡು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಈಗ ಪಚ್ಚ ಕರ್ಪೂರ ಹಾಕೋಣ. ಪಚ್ಚ ಕರ್ಪೂರವನ್ನು ನೀವು ಮೊದಲೇ ಬೇಕಿದ್ರೂ ಹಾಕ್ಬೋದು, ಕೊನೆಯಲ್ಲಿ ಬೇಕಿದ್ರೂ ಹಾಕ್ಬೋದು. ಈ ರೀತಿ ಎಲ್ಲ ಭಸ್ಮ ಆಗಿಬಿಡಬೇಕು. ನೋಡ್ತಿದ್ದೀರಲ್ಲ, ಪ್ಯೂರ್ ತುಪ್ಪ ತಗೋಬೇಕು. ಹಸುವಿನ ತುಪ್ಪವನ್ನೇ ತಗೊಬೇಕಿಲ್ಲಿ. ಹಸುವಿನ ತುಪ್ಪ ತಗೊಂಡು ಹಾಕಿ ಇದನ್ನೆಲ್ಲ ರೆಡಿ ಮಾಡಬೇಕು. ನಿಮ್ಗೆ ತೋರಿಸ್ಕೊಡ್ಲಕ್ಕಂತಾನೆ ನಾನು ವಿಡಿಯೋ ಮುಖಾಂತರ ಮಾಡ್ತಿದ್ದೀನಿ. ಇಲ್ಲಿ ಇದು ಕ್ಲೀನಾಗಿ ಭಸ್ಮ ಆಗಿಬಿಡಬೇಕು, ಎಲ್ಲ ಸುಟ್ಟೋಗ್ಬೇಕು. ನೀವು ನೋಡ್ತಿರ್ಬೋದು, ಇಲ್ಲಿ ಫುಲ್ಲು ಭಸ್ಮ ಆಗ್ತಿದೆ, ಕುದೀತಾ ಇದೆ ನೋಡಿ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ರೀತಿ ಅದು ಭಸ್ಮ ಆದಮೇಲೆ ಉಳಿದಿರೋ ತುಪ್ಪ ಏನಿರುತ್ತೆ ಅದನ್ನು ಈ ರೀತಿ ಒಂದು ಬಾಕ್ಸ್ಗೆ, ನಾವು ಗಾಜಿನ ಬಾಕ್ಸ್ ಆಗ್ಬೋದು, ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ ಆಗ್ಬೋದು, ಚಿಕ್ಕದಾಗಿ ತಗೊಂಡು
ಆ ಮಿಶ್ರಣವನ್ನೆಲ್ಲ ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಬಿಟ್ಟು ಈ ಉಳಿದಿರೋ ತುಪ್ಪ, ಅಂದರೆ ತುಪ್ಪ ನೀವು ಇಲ್ಲಿ 2 ಸ್ಪೂನ್ ಹಾಕಿದ್ರೆ ಇನ್ನೂ 2 ಸ್ಪೂನಷ್ಟು ಉಳಿದಿರುತ್ತಲ್ವ, ಇದನ್ನು ಸಹ ಈ ಒಂದು ಮಿಕ್ಸ್ಗೆ ಅಂದರೆ ಈ ಬಾಕ್ಸ್ಗೆ ಹಾಕಿಬಿಟ್ಟು ಆ ಒಂದು ರೆಡಿ ಆಗ್ತಾ ಇರೋ ಒಂದು ಲೇಹ್ಯ ಏನಿದೆ ಅದನ್ನೆಲ್ಲ ಹಾಕಿ ಬೆರೆಸಿ ಸ್ಟೋರ್ ಮಾಡಿಟ್ಕೊಬೇಕು. 41 ದಿವಸ ಈ ಒಂದು ತಿಲಕಧಾರಣೆ ಮಾಡಬೇಕು. ಹೆಚ್ಚಿನ ದಿನ ಮಾಡಿದ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಅಂತೂ ಮಾಡಬಾರ್ದು. ನೀವು ಶುದ್ಧತೆಯನ್ನು ತೋರಿಸ್ಕೊಂಡು, ಅಂದರೆ ನೀವು ಶುದ್ಧಿ ಆದಮೇಲೆ ಸ್ನಾನ ಆಚರಣೆ ಎಲ್ಲ ಆದಮೇಲೆ ಈ ಒಂದು ತಿಲಕಧಾರಣೆ ಮಾಡಬೇಕು. ಲಕ್ಷ್ಮಿ ಬೇಗ ಒಲಿತಾಳೆ, ಅಟ್ರ್ಯಾಕ್ಟ್ ಆಗ್ತಾಳೆ ಅಂತ ಹೇಳ್ಬೋದು. ನಮಗೆ ಕುಬೇರ ಕಟಾಕ್ಷನೂ ಪ್ರಾಪ್ತವಾಗುತ್ತೆ ಇದರಿಂದ. ಜೊತೆಗೆ ಶನಿ ಪ್ರಭಾವನೂ ಕಡಿಮೆ ಆಗುತ್ತೆ. ನೀವು ಬೆಟರ್ ಇದು ಶನಿವಾರ ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಅವತ್ತಿನ ದಿನದಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ನಮಗಿಲ್ಲಿ ಶನಿ ಮಹಾತ್ಮರ ಒಂದು ಕೃಪೆ ಬೇಕಾಗುತ್ತೆ. ಆತನೇ ಅಲ್ವಾ ನಮಗೆ ಕಾರ್ಯಸಿದ್ಧಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದು. ಹಾಗಾಗಿ ಅವರ ಒಂದು ಅನುಗ್ರಹ, ಅವರ ಒಂದು ಪಾತ್ರಧಾರಣೆ ನಮ್ಮ ಒಂದು ಕೆಲಸಗಳ ಮೇಲೆ, ನಮ್ಮ ಮೇಲೆ ಒಳ್ಳೆ ರೀತಿ ಬೀಳಬೇಕು, ಒಳ್ಳೆ ಪ್ರಭಾವ ಆಗಬೇಕು ಅಂದರೆ ಅವ್ರ ಕೃಪೆನೂ ನಮಗೆ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಶನಿ ಪ್ರಭಾವನೂ ನಮಗೆ ಒಳ್ಳೆ ರೀತಿ ಒಲಿಯುತ್ತದೆ ಈ ಒಂದು ತಿಲಕಧಾರಣೆ ಮಾಡೋದ್ರಿಂದ. 41 ದಿನ ಮರ್ಯಾದೆ ನೀವು ಈ ಒಂದು ತಿಲಕಧಾರಣೆ ಮಾಡಬೇಕು. ಶುದ್ಧಿ ಇರುವಾಗ ಮಾತ್ರ. ನೀವು ಬೇರೆ ನಿಮಗೆ ಆ ತಿಲಕಧಾರಣೆ ಮಾಡ್ಲಿಕ್ಕಾಗಿಲ್ಲ ಅಂದರೆ ಒಂದು 3 ಡೇಸ್ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಇದು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗಿರೋದು. ನಾವು ಇಲ್ಲಿ ಹೋಮವನ್ನು ಮಾಡಿದ್ದೀವಿ ಅಂತಲೇ ನೀವು ಬಯಸಬೇಕಾಗ್ತದೆ. ಬೆಳ್ಳಿ ಪಾತ್ರವನ್ನೇ ತಗೋಬೇಕು. ಬೆಳ್ಳಿ ಪ್ಲೇಟ್ ಆದರೂ ತಗೋಬೋದು ನಿಮ್ಮಲ್ಲಿ, ಬೆಳ್ಳಿ ಬೌಲು ಇತ್ಯಾದಿ, ಅಥವಾ ಕುಂಕುಂಭರಣಿಗಳಿರ್ತದಲ್ಲ, ಅದಕ್ಕೆ ನಾನಿಲ್ಲಿ ಕುಂಕುಂಭರಣಿ ತೋರಿಸ್ತಾ ಇದ್ದೀನಿ ವ್ಯೂವರ್ಸ್ಗೆ ಈಸಿ ಆಗಲಿ ಅಂತಲೇ. ಕುಂಕುಂಭರಣಿಯೂ ಬೆಳ್ಳಿದೇ ಆಗಿರುತ್ತಲ್ವ, ಅಂಥದ್ದನ್ನೊಂದನ್ನು ಏರ್ಪಾಟ್ ಮಾಡಿಕೊಂಡು ನೀವೊಂದು ಈ ಸಣ್ಣ ಪ್ರಕ್ರಿಯೆಯನ್ನು ಮಾಡಿಕೊಂಡು ಚಿಕ್ಕ ಬೌಲಾದರೂ ಸಾಕು, ಚಿಕ್ಕದಾಗಿ ಹಾಕ್ಕೊಳ್ಳಿ. 5 ಲವಂಗ, 5 ಏಲಕ್ಕಿ, ತುಪ್ಪ, ಕರಿ ಎಳ್ಳು 1 ಸ್ಪೂನು, ಪ್ಯೂರ್ ತುಪ್ಪ ತಗೋಬೇಕು, ಹಸುವಿನ ತುಪ್ಪ ತಗೊಬೇಕು. ಮತ್ತು ನಾನು ಇಲ್ಲಿ ಎಮ್ಮೆ ತುಪ್ಪ ತಗೊತೀನಿ ಇದೆಲ್ಲ ಹೇಳಬಾರ್ದು. ಮತ್ತು ಪಚ್ಚೆ ಕರ್ಪೂರನೂ ಹಾಕಿ ಜಾಸ್ತಿ ಮಟ್ಟಕ್ಕೆ ಹಾಕ್ಬೋದು. ಇಲ್ಲ ಪಚ್ಚೆ ಕರ್ಪೂರ ನಾವು ಜಾಸ್ತಿ ಹಾಕ್ಲಿಕ್ಕಾಗಿಲ್ಲ ಅಂದರೆ 1-2 ಬಿಳ್ಳೆಯಷ್ಟು ಪಚ್ಚೆ ಕರ್ಪೂರ, ಉಳಿದಿದ್ದು ಗಡ್ಡೆ ಕರ್ಪೂರ, ಬಿಳ್ಳೆ ಕರ್ಪೂರ ಬರುತ್ತಲ್ವ, ಅದನ್ನೇ ನಾವು ಡೈಲಿ ಮನೆಗೆ ಪೂಜೆಗೆ ಬಳಸ್ತೀವಲ್ಲ ಅಂಥ ಕರ್ಪೂರವನ್ನು ಬೇಕಿದ್ದರೂ ನೀವು ತಗೋಬೋದು ಈ ಒಂದು ಪ್ರಕ್ರಿಯೆಗೆ. ಅದು ಪೂರ್ತಿ ಸುಡಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಹತ್ರ ಪಟ್ಟು ಆರಿಸ್ಲಕ್ಕೆ ಹೋಗಬೇಡಿ, ಯಾಕಂದರೆ ಎಳ್ಳೆಲ್ಲ ನಮಗೆ ಕ್ಲೀನಾಗಿ ಭಸ್ಮ ಆಗಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇನ್ನೂ ಕಾಣಿಸ್ತಿದೆ ನೋಡಿ, ನಿಮಗೆ ಇನ್ನೂ ನೀಟಾಗಿ ನೋಡಿ ಕಾಣಿಸ್ತಾನೆ ಇದೆ. ನಾವು ಹಾಕಿರೋ ಒಂದು ಏಲಕ್ಕಿ, ಲವಂಗ ಆಗಿರ್ಬೋದು. ಈ ಭಸ್ಮ ಅನ್ನೋದು ಪೂರ್ತಿ ಕುದಿಬೇಕು. ಪೂರ್ತಿ ಕುದ ನಂತರ ಅದು ಒಂದು ಲೇಹ್ಯ ಪ್ರಿಪೇರ್ ಆಗುತ್ತಲ್ವ, ಆ ಲೇಹ್ಯವನ್ನು ಈ ಡಬ್ಬಗೆ ತಗೊಂಡು, ನೀವು ಒಂದು ಗಾಜಿನ ಡಬ್ಬ ತಗೊಂಡ್ರೆ ಇನ್ನೂ ಒಳ್ಳೆಯದು. ಪ್ಲಾಸ್ಟಿಕ್ದಿಗಿನ ಗಾಜಿನದು ಡಬ್ಬನಲ್ಲಿ ಚಿಕ್ಕದಾದರೂ ಪರವಾಗಿಲ್ಲ ಕ್ಲೋಸ್ ಮಾಡಿಬಿಟ್ಟು ಡೈಲಿ ನೀವು ಕುಂಕುಮ ಧಾರಣೆ ಮಾಡಬೇಕು. ಇಷ್ಟೇ. ಇದು ಮಾಡೋದ್ರಿಂದ ಲಕ್ಷ್ಮಿ ಅನ್ನೋದು ನಿಮಗೆ ಬೇಗ ಅಟ್ರಾಕ್ಟ್ ಆಗ್ತಾಳೆ. ನಾವು ಮಾಡೋ ಒಂದು ಕೆಲಸಗಳ ಜೊತೆಗೆ ಈ ಒಂದು ಯಂತ್ರ ಅಂತ ಹೇಳ್ಬೋದು, ಇದು ಒಂದು ತಂತ್ರವಿದ್ಯೆ ಆಗಿರೋದ್ರಿಂದ ಈ ತಾಂತ್ರಿಕ ವಿಧಾನನೂ ನಾವು ಫಾಲೋ ಮಾಡಬೇಕು. ಯಂತ್ರ ಅಂದರೆ ನಾವು ಡೈಲಿ ಧಾರಣೆ ಮಾಡ್ಲಿಕ್ಕಾಗಲ್ಲ, ತಂತ್ರವನ್ನಾದರೂ ನಾವು ಮಾಡಿ ಪ್ರಯೋಗ ಮಾಡಿ ನೋಡ್ಕೋಬೋದು. ಹುಷಾರಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಮಾಡುವಾಗ ಚಿಟ ಅಂತ ಎಳ್ಳುಗಳಂತೂ ಎಗರ್ತಾ ಇದೆ. ಸೊ ಈ ರೀತಿ ಆಗುತ್ತೆ. ನಿಮಗೆ ಲೈವಲ್ಲೇ ನಾನು ಇದು ಮಾಡ್ಕೊಡ್ತಿದ್ದೀನಿ, ವಿಡಿಯೋ ಅಂತೂ ಸ್ಕಿಪ್ ಮಾಡ್ತಿಲ್ಲ. ನೀಟಾಗಿ ನೀವು ನೋಡ್ಕೋಬೋದು. ಓಕೆ, ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅಂತ ಮಾಡಿ ತೋರಿಸ್ತಿದ್ದೀನಿ. ಎಗರುತ್ತೆ ಎಳ್ಳು, ಹುಷಾರಾಗಿ ಮಾಡ್ಕೊಬೇಕು. ಸ್ವಲ್ಪ ದೂರಕ್ಕೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಬೆಳ್ಳಿ ಪಾತ್ರವನ್ನೇ ತಗೋಬೇಕು. ನಾನು ಹಿತ್ತಾಳೆ ತಗೊತೀನಿ ಮೇಡಮ್, ಸ್ಟೀಲ್ ತಗೊತೀನಿ ಮೇಡಮ್ ಅಂದರೆ ಈ ಒಂದು ಪ್ರಕ್ರಿಯೆಗೆ ಆಗೋದಿಲ್ಲ. ಲಕ್ಷ್ಮೀ ಕಟಾಕ್ಷ ನಮಗೆ ಶೀಘ್ರವಾಗಿ ಆಗಬೇಕಂದ್ರೆ ಬೆಳ್ಳಿ ಪಾತ್ರೆನೇ ತಗೊಬೇಕು. ಹಾಗಂತ ಮನೆಯಲ್ಲಿ ಹಠ ಮಾಡಿ ಬೆಳ್ಳಿ ಪಾತ್ರೆ ಪರ್ಚೇಸ್ ಮಾಡಬೇಕಂತ ಗಲಾಟೆಗಳಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ದಿರೋರು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದಿಷ್ಟು ಮಾತ್ರ ಬೆಳ್ಳಿ ಬೌಲಾದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನೋಡಿ ಕ್ಲೀನಾಗಿ ಆಗ್ತಿದೆ. ಇದೆಲ್ಲ ಕುದಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಲೇಹ್ಯ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋಗಳಲ್ಲಿ ನಾನು ಡೈಲಿ ತಿಲಕಧಾರಣೆ ಮಾಡ್ತಿದ್ದೀನಿ. ಅದನ್ನು ನೀವು ಗಮನಿಸಿರ್ಬೋದು. ಬ್ಲ್ಯಾಕ್ ಬೊಟ್ಟು ಒಂದು ಇಟ್ಕೊತಾ ಇದ್ದೀನಿ ನಾನು. ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಮಾಡಿ ಇಟ್ಕೊಂಡಿರೋ ಲೇಹ್ಯ ಕಂಪ್ಲೀಟ್ ಆಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಪ್ರಿಪೇರ್ ಮಾಡ್ಕೊಳ್ಳೋವಾಗ ನಿಮಗೂ ಸಹ ತೋರಿಸ್ಕೊಡ್ತಿದ್ದೀನಿ. ಓಕೆ, ಈ ರೀತಿ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಬೇಗನೆ ಒಲಿತಾಳೆ. ಜೊತೆಗೆ ಮನೆಯಲ್ಲಿ ಸ್ವಚ್ಛತೆ ನಾವು ನೋಡ್ಕೊತಾ ಇರಬೇಕು, ಕೆಲಸವನ್ನು ಮಾಡ್ತಾ ಇರಬೇಕು. ಸದಾಕಾಲ ನಾವು ಕೆಲಸದ ಕಡೆ ಗಮನ ಹರಿಸ್ಬೇಕು. ಕಾಯಕವೇ ಕೈಲಾಸ ಅಂತಾರಲ್ಲ, ಹಾಗೆ ಕೆಲಸ ಮಾಡ್ತಾ ಇರಬೇಕು. ಜೊತೆಗೆ ಈ ಥರ ಚಿಕ್ಕ
ತಂತ್ರಗಳನ್ನು ಪ್ರಯೋಗ ಮಾಡೋದ್ರಿಂದ ಲಕ್ಷ್ಮಿ ಚೆನ್ನಾಗೆ ನಮಗೆ ಒಲಿತಾಳೆ. ತುಂಬ ಒಳ್ಳೆ ವೀಡಿಯೋಸ್ ನಿಮ್ಮ ಮುಂದಿಗೆ ತರ್ತಾ ಇದ್ದೀನಿ. ಪ್ರಯೋಗಪೂರ್ವಕವಾಗಿ ನಾನು ಅಳವಡಿಸ್ತಾ ಇರೋ ಒಂದು ವಿಷಯಗಳನ್ನೇ ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ. ಒಳ್ಳೆ ರಿಸಲ್ಟ್ ಕೊಡ್ತಿದೆ. ಈ ಒಂದು ವಿಡಿಯೋಗಳನ್ನು 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಯಾಕಂದರೆ ಈ ಥರ ಸಮಸ್ಯೆಗಳನ್ನು ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಈ ಸಮಸ್ಯೆಗಳಿಂದ ಮುಕ್ತಿ ಆಗಲಿ, ಲಕ್ಷ್ಮೀ ಕಟಾಕ್ಷ ಶೀಘ್ರವಾಗಿ ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋಗಳನ್ನ 4 ಜನಕ್ಕೆ ಫಾರ್ವರ್ಡ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮನ್ನು ನೆನೆಸ್ಕೊತಾರಲ್ವ, ಇಂಥ ಒಳ್ಳೆಯ ವಿಡಿಯೋನ ನಮಗೆ ಇವ್ರ ಕಡೆಯಿಂದ ತಲುಪಿದೆ ಅಂತ ನಿಮಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದನ್ನು 4 ಜನಕ್ಕೆ ನಾವು ಅಭ್ಯಾಸ ಮಾಡಿಸ್ಕೊಡೋದ್ರಿಂದ ತಪ್ಪೇನಿಲ್ಲ. ಸೊ ನಮ್ಮ ವೀಡಿಯೋಸ್ನ 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹಾಗಾಗಿ ಆ ವಿಧಾನನೂ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಎಲ್ಲೂ ಸ್ಕಿಪ್ ಮಾಡ್ತಾ ಇಲ್ಲ, ಅದು ನೀಟಾಗಿ ಭಸ್ಮ ಆಗೋವರೆಗೂ ತೋರಿಸ್ಕೊಡ್ತಿದ್ದೀನಿ. ನಿಮ್ಮ ಕಣ್ಮುಂದೆನೇ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಈಸಿ ಪ್ರಾಸೆಸ್ಸು, ತೊಂದರೆ ತಗೋಬಾರ್ದು. ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ತಿಲಕಧಾರಣೆಯನ್ನು ಮಾಡ್ಕೊಳ್ಳಿ. ಇದು ಲೇಟ್ ಆಗುತ್ತೆ ಪ್ರಾಸೆಸ್ ಮುಗಿಯೋಕ್ಕೆ. ಸುಮಾರು ಒಂದು ಹಾಫ್ ಆನ್ ಅವರ್ 1 ಅವರ್ ಆದರೂ ತಗೊಳುತ್ತೆ ನೀವು ಮಾಡೋವಾಗ. ಸೊ ಹಾಗಾಗಿ ವಿಡಿಯೋಕ್ಕೋಸ್ಕರ ನಾನು ಇಲ್ಲಿ ಭಸ್ಮ ಹಾಕ್ತಾ ಇರೋದು ತೋರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಈ ಒಂದು ಡಬ್ಬಕ್ಕೆ ಶಿಫ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟೇ. ಇದೆಲ್ಲ ಭಸ್ಮ ಆದಮೇಲೆ ಆ ಒಂದು ಲೇಹ್ಯಕ್ಕೆ ತುಪ್ಪ ಬಳಿದ್ಬಿಟ್ಟು ನೀಟಾಗಿ ತೆಗೆದುಕೊಳ್ಳಿ. ಆ ಬೌಲು ಆರದ್ಮೇಲೆ ತಗೊಬೇಕು, ಯಾಕಂದರೆ ಬಿಸಿ ಇರ್ತದೆ. ತಗೊಂಡು ಡೈಲಿ ತಿಲಕಧಾರಣೆಯನ್ನು ಮಾಡಿ. ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಬೇಕಾದ್ರೆ ಬೆರೆಸಿ ಅದನ್ನು ನೀಟಾಗಿ ಸುಡೋ ಥರ ಮಾಡಿ. ಇದನ್ನು ನೀವು ಬೇಕಾದರೆ ಮಂಗಳವಾರ, ಶುಕ್ರವಾರ ಅಥವಾ ಬೆಟರ್ ಶನಿವಾರ ಮಾಡಿದ್ರೆ ಒಳ್ಳೆಯದು. ಇನ್ನು ಶನಿವಾರ ದಿವಸ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ನಮಗಿಲ್ಲಿ ಶನಿ ಪ್ರಭಾವ ಕಡಿಮೆ ಆಗಿ, ಅಂದರೆ ನಮಗೆ ಒಂದು ನೆಗೆಟಿವ್ ಪ್ರಭಾವ ಕಡಿಮೆ ಆಗಿ ಪಾಸಿಟಿವ್ ಆಗಿ ರಿಸಲ್ಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಮಾಡೋ ಒಂದು ಕೆಲಸಗಳಲ್ಲಿ ಸಕ್ಸಸ್ನ ಕಾಣಬಹುದು ನಾವಿಲ್ಲಿ. ಓಕೆ ನೋಡಿ, ಈ ರೀತಿ ಭಸ್ಮ ನಮಗೆ ಸಿಗುತ್ತೆ. ಅದು ಸುಟ್ಟಾದಮೇಲೆ ಈ ರೀತಿ ಭಸ್ಮ ಸಿಗೋದಾದ್ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ನೀವು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಆರಿದ್ಮೇಲೆ ಕೈಯಲ್ಲಿ ಬೆರೆಸ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬಾಗೆ ಅಥವಾ ಸ್ಟೀಲ್ ಗಾಜು ಡಬ್ಬಾಗೆ ನೀವೊಂದು ಚಿಕ್ಕದಾದ ಒಂದು ಡಬ್ಬಿಗೆ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಪ್ರತಿನಿತ್ಯ 41 ದಿನ ತಿಲಕಧಾರಣೆ ಮಾಡಿ. ಹೆಚ್ಚಿನ ದಿನ ಆದರೂ ಪರವಾಗಿಲ್ಲ, ಕಡಿಮೆ ದಿನ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಇದಕ್ಕೆ ತುಪ್ಪನೂ ಆ್ಯಡ್ ಮಾಡಿದ್ದೀನಿ ತಣ್ಣಗಾಗಲಿ ಅಂತ. ಸ್ಮ್ಯಾಶ್ ಆಗೋಗುತ್ತೆ ನಮ್ಗೆ ಅದೆಲ್ಲ ಬರ್ನ್ ಆದ ತಕ್ಷಣ. ಈ ರೀತಿ ಹೋಮ ಮಾಡಿರೋರಿಗೆ ಐಡಿಯಾ ಇರುತ್ತೆ, ಹೋಮದ ತಿಲಕ ಹೆಂಗಿರುತ್ತೋ ಹಾಗೆ ಇರುತ್ತೆ. ಲೇಹ್ಯ ಹೆಂಗೆ ನಮಗೆ ಸಿಗುತ್ತೋ ಹಂಗೆ ಇರುತ್ತೆ. ಚಿಕ್ಕದಾಗಿ ನಾವು ಇಲ್ಲಿ ಮನೆಯಲ್ಲಿ ಹೋಮವನ್ನು ಮಾಡಿದಾಗೆ. ಸೊ ಕಾಯಿನ್ ಅನ್ನೋದು ಅಂಥದ್ದೇನು ಆ್ಯಡ್ ಮಾಡಲ್ಲ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ: 5 ಲವಂಗ, 5 ಏಲಕ್ಕಿ, ಪ್ಯೂರ್ ತುಪ್ಪ, 1 ಸ್ಪೂನಷ್ಟು ಎಳ್ಳು, ಕರಿ ಎಳ್ಳು, ಬೆಳ್ಳಿ ಬೌಲ್. ಮಸ್ಟ್ ಆ್ಯಂಡ್ ಶುಡ್ ನಮಗೆ ಬೆಳ್ಳಿ ಬೌಲ್ ಅನ್ನೋದು ಇರಬೇಕು. ಬೆಳ್ಳಿ ಬೌಲ್ ಇಲ್ಲ ಅಂದ್ರೂ ಈ ಥರ ಕುಂಕುಮ ಭರಣಿ ತಗೊಳ್ಳಿ. ಮತ್ತು ಚೆನ್ನಾಗಿ ಈ ಒಂದು ಪ್ರಕ್ರಿಯೆ ಆದ ತಕ್ಷಣ ವಾಶ್ ಮಾಡಿ ನೀವು ಯಥಾವಿಧಿ ಯೂಸ್ ಮಾಡ್ಕೋಬಹುದು. ಓಕೆ, ನೋಡಿದ್ರೆ ಈ ರೀತಿ ಲೇಹ್ಯ ಅನ್ನೋದು ಪ್ರಿಪೇರ್ ಆಗಬೇಕು. ಇದನ್ನು ತಿಲಕಧಾರಣೆ ಮಾಡಬೇಕು. ನೀವು ನನ್ನ ವಿಡಿಯೋಸು ಫೋಟೋಸು ಗಮನಿಸ್ತಿರ್ಬೋದು, ನಾನು ಡೈಲಿ ತಿಲಕಧಾರಣೆ ಮಾಡ್ತಾ ಇದ್ದೀನಿ. ಓಕೆ, ನೀವು ಮಾಡಿ ಒಳ್ಳೆ ರಿಸಲ್ಟ್ ಪಡೆಯಿರಿ. ಲಕ್ಷ್ಮೀ ಕಟಾಕ್ಷ ಶೀಘ್ರವಾಗಿ ಸಿಗುತ್ತೆ, ಕಂಪಲ್ಸರಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ದಾ, ನಮಗಿಲ್ಲಿ ಲಿಸರ್ಟ್ಸ್ ಶಕುನೂ ಕೊಟ್ಟುಬಿಡ್ತು, ಅಲ್ಲಿ ಶಕುನೂ ಕೊಟ್ಟುಬಿಡ್ತು. ಅದನ್ನು ನಂಬ್ತಿರಲ್ವಾ? ಸೊ ಕಂಪಲ್ಸರಿ ನಮಗಿಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಸಿಗುತ್ತೆ. ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ ನೋಡಿ. ಈ ರೀತಿ ಈ ಒಂದು ಭಸ್ಮವನ್ನು ಈ ಒಂದು ಬಾಕ್ಸ್ಗೆ ತಗೊಂಡ್ಬಿಟ್ಟು ನೀವು 41 ಡೇಸ್ ಇದನ್ನು ನೀವು ತಿಲಕಧಾರಣೆ ಕಂಪಲ್ಸರಿ ಮಾಡಬೇಕು. ಲಕ್ಷ್ಮೀ ಕೃಪೆ ಅನ್ನೋದು ಚೆನ್ನಾಗೇ ಆಗುತ್ತೆ ನಿಮಗೆ. ಸೊ ಮಿಸ್ ಮಾಡದೆ 41 ಡೇಸ್ ಅಂತೂ ಅಪ್ಲೈ ಮಾಡಬೇಕು. ಜಾಸ್ತಿ ದಿನ ಆದರೂ ಪರವಾಗಿಲ್ಲ, ಇಲ್ಲಿ ನಿಮಗೆ ಕಡಿಮೆ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ. 41 ದಿನ ಕಂಪಲ್ಸರಿ ಈ ತಿಲಕಧಾರಣೆ ಮಾಡಿ ಈ ರೀತಿ ಸ್ಟೋರ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.